ನಮಸ್ಕಾರ ಸ್ನೇಹಿತರೆ. ಶ್ರೀಮದ್ ಭಗವದ್ಗೀತೆ ಮನುಷ್ಯನಿಗೆ ಬದುಕುವ ಸರಿಯಾದ ಮಾರ್ಗವನ್ನು ಹೇಳುವ ಏಕೈಕ ಗ್ರಂಥವಾಗಿದೆ. ಗೀತೆಯು ಜೀವನದಲ್ಲಿ ಧರ್ಮ, ಕರ್ಮ ಮತ್ತು ಪ್ರೀತಿಯ ಪಾಠವನ್ನು ಕಲಿಸುತ್ತದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಮನುಷ್ಯನ ಜೀವನದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ. ಇದು ಆಧುನಿಕ ಯುಗದಲ್ಲಿ ಸಮಸ್ಯೆಗಳಿಂದ ಸುತ್ತುವರೆದ ಮನುಷ್ಯನಿಗೆ ಕರ್ಮಶೀಲ ಜೀವನವನ್ನು ನಡೆಸಲು ಪ್ರೇರೇಪಿಸುತ್ತದೆ. ಭಗವದ್ಗೀತೆ ಪ್ರೇರಣಾದಾಯಕ ಸಂದೇಶಗಳ ಮಹಾಸಾಗರವಾಗಿದ್ದು, ಜೀವನದಿಂದ ನಿರಾಶೆಗೊಂಡ ಮನುಷ್ಯನನ್ನು ಭರವಸೆಗಳಿಂದ ತುಂಬುತ್ತದೆ. ಪ್ರತಿದಿನ ಯಾರು ಈ ಗೀತೆಯನ್ನು ಅಧ್ಯಯನ ಮಾಡುತ್ತಾರೋ, ಕೇಳುತ್ತಾರೋ, ಮನನ ಮಾಡುತ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗಿ ಪರಮಾನಂದವನ್ನು ಪಡೆಯುತ್ತಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಶ್ರೀಮದ್ ಭಗವದ್ಗೀತೆಯ ಸಾರವನ್ನು ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಹೇಳುತ್ತಾನೆ, ಏನೋ ಆಯಿತು, ಅದು ಆಗಬೇಕಿತ್ತು ಎಂದೇ ಆಯಿತು, ಮತ್ತು ಏನು ಆಗುವುದಿಲ್ಲವೋ ಅದು ಲಕ್ಷ ಪ್ರಯತ್ನ ಮಾಡಿದರೂ ಆಗುವುದಿಲ್ಲ. ಯಾರು ಇದನ್ನು ಅರ್ಥ ಮಾಡಿಕೊಳ್ಳುವವರೋ ಅವನ ಚಿಂತೆ ಮುಗಿದು ವಿಶ್ವಾಸ ಆರಂಭವಾಗುತ್ತದೆ. ಯಾರೋ ಒಬ್ಬ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಬಂದಿದ್ದ. ಅವನ ಇಡೀ ಮನೆ ಬೆಳಗಿ ಹೋಯಿತು, ಏಕೆಂದರೆ ಪರಮಾತ್ಮನು ದೀಪವನ್ನು ನೋಡುವುದಿಲ್ಲ, ದೀಪ ಹಚ್ಚುವವನ ಭಾವನೆಯನ್ನು ನೋಡುತ್ತಾನೆ. ಭಕ್ತರಲ್ಲಿ ಹುಚ್ಚ ಯಾರು ಗೊತ್ತೇ? ಯಾರಿಗೆ ಪೂಜೆ ಮಾಡಲು ಬರುವುದಿಲ್ಲವೋ, ಆದರೆ ಯಾರ ಆತ್ಮವು ಪ್ರತಿ ಕ್ಷಣವೂ ದೇವರಿಗೆ ತಲೆ ಬಾಗುತ್ತಿರುತ್ತದೆಯೋ ಅವನೇ ನಿಜವಾದ ಭಕ್ತ. ಶಿವನೇ ಆರಂಭ, ಶಿವನೇ ಅಂತ್ಯ, ಶಿವನೇ ಕಾಲ, ಶಿವನೇ ಕಾಲವನ್ನು ಮೀರಿದವನು. ಯಾರು ಮಹಾಕಾಲನಿಗೆ ಭಯಪಡುವುದಿಲ್ಲವೋ ಅವನು ಮತ್ತೆ ಯಾವುದೇ ಅಧಿಕಾರಕ್ಕೆ ಹೆದರುವುದಿಲ್ಲ. ಅದೃಷ್ಟದ ರಹಸ್ಯವನ್ನು ತಿಳಿಯಬೇಕೇ? ಹಾಗಾದರೆ ಕೇಳಿ. ಕರ್ಮವನ್ನು ಮಾಡಿ ಫಲದ ಬಗ್ಗೆ ಚಿಂತಿಸಬೇಡಿ, ಏಕೆಂದರೆ ಪ್ರತಿಯೊಂದು ಬೀಜವೂ ಬಿತ್ತಿದ ದಿನವೇ ಮೊಳಕೆ ಒಡೆಯುವುದಿಲ್ಲ. ಒಮ್ಮೆ ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದೆ, ಒಮ್ಮೆ ತನ್ನ ಕರ್ಮಗಳಿಗಾಗಿ ಹತ್ತಿದ್ದೆ, ಮತ್ತು ಒಮ್ಮೆ ಮೌನವಾಗಿದ್ದೆ. ನನ್ನ ಹೃದಯ ಎಷ್ಟು ಮುರಿದಿದೆ ಎಂದು ಯಾರಿಗೂ ತಿಳಿಯಬಾರದೆಂದು. ಇಂದು ನೀನು ನಕ್ಕಾಗ 100 ಜನರಿದ್ದಾರೆ, ಆದರೆ ನೀನು ಬಿದ್ದಾಗ ಯಾರು ನಿನ್ನ ಜೊತೆಯಲ್ಲಿರುತ್ತಾನೋ ಅವನೇ ನಿಜವಾದ ಸ್ನೇಹಿತ. ಧರ್ಮದ ದಾರಿಯು ಕೇವಲ ದಿಕ್ಕನ್ನು ತೋರಿಸುತ್ತದೆ, ಆದರೆ ಗುರಿಯವರೆಗೆ ನಿಮ್ಮ ಕರ್ಮಗಳೇ ನಿಮ್ಮನ್ನು ಕೊಂಡೊಯ್ಯುತ್ತವೆ. ಯಾರು ನಿನಗೆ ನೋವು ಕೊಟ್ಟು ನಗುತ್ತಾನೋ ಅವನು ಕೇವಲ ನಿನ್ನನ್ನು ಪರೀಕ್ಷಿಸುತ್ತಿಲ್ಲ, ಅವನು ದೇವರಿಂದಲೇ ದೂರವಾಗುತ್ತಿದ್ದಾನೆ. ಜೀವನವು ವ್ಯರ್ಥವೆಂದು ಅನಿಸಲು ಪ್ರಾರಂಭಿಸಿದರೆ ಯಾವುದಾದರೂ ಸದ್ಗುರುವಿನ ಬಳಿಗೆ ಹೋಗಿ. ಅವರು ನಿಮ್ಮನ್ನು ಹೊಸ ಜೀವನದತ್ತ ಕೊಂಡೊಯ್ಯುತ್ತಾರೆ. ರಾಧೆ ಮತ್ತು ಮೀರಾರ ಪ್ರೀತಿಯನ್ನು ರುಕ್ಮಿಣಿ ನೋಡಿರಬಹುದು, ಆದರೆ ಶ್ಯಾಮನನ್ನು ಕೇವಲ ರಾಧೆ ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲಳು, ಏಕೆಂದರೆ ಪ್ರೀತಿಯು ಅಧಿಕಾರವನ್ನು ನೋಡುವುದಿಲ್ಲ, ಭಾವನೆಯನ್ನು ನೋಡುತ್ತದೆ. ನಿನ್ನೊಂದಿಗೆ ಕೆಟ್ಟದ್ದು ಆಯಿತೆ? ದೇವರು ಹೇಳುತ್ತಾನೆ, ನಷ್ಟವಾಗಿದ್ದರೆ ಲಾಭವಾಗುತ್ತದೆ, ಮೋಸವಾಗಿದ್ದರೆ ಲೆಕ್ಕಾಚಾರವಾಗುತ್ತದೆ. ಪ್ರೀತಿಯ ಅತ್ಯಂತ ಸುಂದರವಾದ ಗುಣವೆಂದರೆ ಅದು ಪ್ರತಿಯೊಂದು ಅಡೆತಡೆಯನ್ನು ಸಹಿಸಿಕೊಳ್ಳುತ್ತದೆ. ಕೃಷ್ಣನೊಂದಿಗೆ ರಾಧೆಯನ್ನು ನೋಡಿದೆ, ವಿವಾಹವಿಲ್ಲದೆ, ಆದರೂ ಪೂರ್ಣ ಮತ್ತು ವಿವಾಹವಾಗಿ ಸೀತೆಗೆ ವನವಾಸಕ್ಕೆ ಹೋಗಬೇಕಾಯಿತು. ನೀನು ಯಾರಿಂದ ಕೇಳಲು ಪ್ರಾರಂಭಿಸಿದಾಗ ಯಾರಿಂದ ಕೇಳುತ್ತಿದ್ದೀಯಾ ಎಂದು ನೋಡು, ಏಕೆಂದರೆ ಯಾರಿಗೆ ಕೊಡುವ ಶಕ್ತಿ ಇಲ್ಲವೋ ಅವನು ಕೇವಲ ಭರವಸೆಯಿಂದ ಮಾತ್ರ ಕೊಡುತ್ತಾನೆ. ಶ್ರೀಕೃಷ್ಣ ಹೇಳುತ್ತಾನೆ, ಯಾರಿಗೆ ಒಮ್ಮೆ ಪ್ರೀತಿಯಾಗುತ್ತದೆಯೋ ಅವನು ಮತ್ತೆಂದು ಮೊದಲಿನಂತೆ
ಪರಿಪೂರ್ಣನಾಗುವುದಿಲ್ಲ. ಅವನು ಕೇವಲ ಅದೇ ಪ್ರೀತಿಯಲ್ಲಿ ಅಪೂರ್ಣನಾಗಿ ಉಳಿಯುತ್ತಾನೆ ಮತ್ತು ಅಲ್ಲೇ ಅವನ ನೆಮ್ಮದಿ ಅಡಗಿರುತ್ತದೆ. ನಿಮ್ಮ ಆತ್ಮವನ್ನು ನೋಡಬೇಕಾದರೆ ಕನ್ನಡಿಯಲ್ಲ, ಮೌನದ ಅಗತ್ಯವಿದೆ. ಏಕೆಂದರೆ ಆತ್ಮವು ಶಬ್ದಗಳಲ್ಲಿ ಮಾತನಾಡುವುದಿಲ್ಲ, ಅದು ಅನುಭವದಲ್ಲಿ ನಮ್ಮನ್ನು ಕರೆಯುತ್ತದೆ. ಉಸಿರು ನಡೆಯುತ್ತಿರುವವರೆಗೂ ಜೀವನದಲ್ಲಿ ಸಂಘರ್ಷಗಳು ಇದ್ದೇ ಇರುತ್ತವೆ. ಸಂಬಂಧಗಳು ಜೀವಂತವಾಗಿರುವವರೆಗೂ ನೋವುಗಳು ಇದ್ದೇ ಇರುತ್ತವೆ. ಏಕೆಂದರೆ ನೋವು ಸಂಬಂಧವನ್ನು ನಿರ್ಮಿಸುವುದಿಲ್ಲ, ಆದರೆ ಅದನ್ನು ಉಳಿಸಿಕೊಳ್ಳುವ ಬೆಲೆಯನ್ನು ಖಂಡಿತವಾಗಿ ಕೇಳುತ್ತದೆ. ಮನೆಯ ಮಹಡಿಯ ಮೇಲೆ ಹತ್ತಿದರೆ ನಮ್ಮ ಸ್ವಂತ ಮನೆಯೇ ಚಿಕ್ಕದಾಗಿ ಕಾಣಲು ಪ್ರಾರಂಭಿಸುತ್ತದೆ. ಅದೇ ರೀತಿ ಅಹಂಕಾರದಲ್ಲಿ ಮುಳುಗಿದ ವ್ಯಕ್ತಿ ತನ್ನ ಅತ್ಯಂತ ಹತ್ತಿರದವರನ್ನು ಗುರುತಿಸುವುದಿಲ್ಲ. ಪ್ರತಿಯೊಬ್ಬರೂ ನಿಮ್ಮ ಮುಖದ ಮೇಲಿನ ನಗುವನ್ನು ನೋಡುತ್ತಾರೆ, ಆದರೆ ಆ ನಗುವಿನ ಹಿಂದಿರುವ ದಣಿವನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾರು ಮುಖ ನೋಡಿ ಪ್ರತಿಕ್ರಿಯಿಸುತ್ತಾರೋ ಅವರು ಪ್ರೀತಿಯನ್ನಲ್ಲ, ಲೆಕ್ಕಾಚಾರವನ್ನು ಮಾಡುತ್ತಾರೆ. ಭರವಸೆಯನ್ನು ಬಿಡಬೇಡಿ, ಏಕೆಂದರೆ ನಾಳೆ ಬಹುಶಃ ಅದೇ ಕ್ಷಣ ಬರಬಹುದು. ಯಾವುದಕ್ಕಾಗಿ ನೀವು ಇಂದಿನವರೆಗೂ ಕಾದಿದ್ದೀರೋ? ಇತರರ ತಪ್ಪುಗಳನ್ನು ಹುಡುಕಲು ಮೆದುಳು ಬೇಕು, ಆದರೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ದೊಡ್ಡ ಹೃದಯವಿರಬೇಕು. ಜೀವನವು ಹೇಳಿತು, ನಾನು ಕಠಿಣವಾಗಿದ್ದೇನೆ, ಏಕೆಂದರೆ ನೀನು ಸುಲಭವಾದ ವಿಷಯಗಳ ಮೌಲ್ಯವನ್ನು ಮರೆತು ಬಿಟ್ಟಿದ್ದೀಯಾ. ಪ್ರತಿಯೊಬ್ಬರೂ ಇತಿಹಾಸವನ್ನು ರಚಿಸುವುದಿಲ್ಲ. ಕೆಲವರು ಎಡವಟ್ಟಿನಿಂದ ಮುರಿದು ಹೋಗುತ್ತಾರೆ ಮತ್ತು ಕೆಲವರು ಅದೇ ಎಡವಟ್ಟಿನಿಂದ ಎದ್ದು ನಿಂತು ಪರ್ವತದಂತೆ ಆಗುತ್ತಾರೆ. ಯಾರದ್ದೋ ಕಷ್ಟದ ಪರಿಸ್ಥಿತಿಯಿಂದ ಲಾಭ ಪಡೆಯುವುದು ಮನುಷ್ಯನ ಅತಿ ದೊಡ್ಡ ಪತನ. ಅವಕಾಶದಿಂದಲ್ಲ, ಅಸಹಾಯಕತೆಯಿಂದ ಆಟವಾಡುವುದು ಮಾನವೀಯತೆಯ ಸೋಲು. ನೀವು ಬೇರೆಯವರನ್ನು ಕ್ಷಮಿಸಬಲ್ಲವರಾದಾಗ ನಿಮ್ಮ ನಿಜವಾದ ಶಕ್ತಿ ಕಾಣಿಸುತ್ತದೆ. ಇಲ್ಲದಿದ್ದರೆ ಸೇಡು ತೀರಿಸಿಕೊಳ್ಳುವುದು ದುರ್ಬಲರ ಕೆಲಸ. ಎಲ್ಲರಿಗೂ ಗೌರವ ಕೊಡಿ, ಆದರೆ ನಿಮ್ಮ ಸ್ವಾಭಿಮಾನದ ಬೆಲೆಯನ್ನು ತೆತ್ತಲ್ಲ. ಏಕೆಂದರೆ ನೀವೇ ನಿಮ್ಮನ್ನು ಚಿಕ್ಕವರನ್ನಾಗಿ ಮಾಡಿಕೊಂಡರೆ ಜನರು ನಿಮ್ಮನ್ನು ಅಳಿಸಿ ಹಾಕುತ್ತಾರೆ. ಮಿದುಳಿನಲ್ಲಿ ಬೇಯಿಸಿದ ಯೋಚನೆಗಳು ಅನಾರೋಗ್ಯವನ್ನು ಉಂಟುಮಾಡುತ್ತವೆ, ಆದರೆ ಪಾತ್ರೆಯಲ್ಲಿ ಬೇಯಿಸಿದ ಆಹಾರವು ರೋಗವನ್ನು ಗುಣಪಡಿಸುತ್ತದೆ. ಆಲೋಚನೆಯ ಸಮತೋಲನವೇ ಜೀವನದ ಅತಿ ದೊಡ್ಡ ಚಿಕಿತ್ಸೆ. ಸಮಯವು ನಮ್ಮ ಮುಗ್ಧತೆಯನ್ನು ಕಸಿದುಕೊಳ್ಳುತ್ತದೆ, ಆದರೆ ಬದಲಿಗೆ ಅನುಭವವನ್ನು ಕೊಡುತ್ತದೆ. ಮತ್ತು ಅನುಭವ ಅದು ನಮ್ಮ ವೈಯಕ್ತಿಕ ಗುರುವಾಗುತ್ತದೆ. ಯಾರು ನಿಮ್ಮನ್ನು ಯಾವುದೇ ತಪ್ಪಿಲ್ಲದೆಯೂ ಬಿಟ್ಟು ಹೋಗುತ್ತಾರೋ ಅವರು ನಿಮ್ಮೊಂದಿಗೆ ಎಂದಿಗೂ ಇರಲಿಲ್ಲ, ಮತ್ತು ಯಾರು ನಿಮ್ಮ 1000 ತಪ್ಪುಗಳನ್ನು ಕ್ಷಮಿಸುತ್ತಾರೋ ಅವರಿಗಾಗಿಯೇ ನಿಮ್ಮ ಸಮಯವನ್ನು ಮೀಸಲಿಡಿ. ಸಮಯವು ಮತ್ತೆ ಸಮಯವನ್ನು ಕೊಡುವುದಿಲ್ಲ, ಅದಕ್ಕೆ ಹಿಂದಿರುಗಿ ಬರುವ ಅಭ್ಯಾಸವಿಲ್ಲ. ನಿಮ್ಮ ಆತ್ಮಬಲವನ್ನು ಕಳೆದುಕೊಳ್ಳಬೇಡಿ, ಏಕೆಂದರೆ ಈ ಜಗತ್ತು ನಿಮ್ಮನ್ನು ಮುರಿಯಲು ಪೂರ್ಣ ಪ್ರಯತ್ನ ಮಾಡುತ್ತದೆ, ಆದರೆ ಯಾರು ಒಳಗಿನಿಂದ ಬಲವಾಗಿರುತ್ತಾನೋ ಅವನನ್ನು ಯಾರೂ ಕೆಡವಲು ಸಾಧ್ಯವಿಲ್ಲ. ನಿಜವಾದ ಸಂಬಂಧಗಳು ಸಮಯ ಮತ್ತು ಗೌರವವನ್ನು ಕೇಳುತ್ತವೆ, ಹಣ, ಪ್ರದರ್ಶನ ಮತ್ತು ಷರತ್ತುಗಳನ್ನಲ್ಲ. ಆದರೆ ಇತ್ತೀಚೆಗೆ ಜನರು ಸಂಬಂಧದಲ್ಲಿಯೂ ವ್ಯಾಪಾರವನ್ನು ಹುಡುಕುತ್ತಾರೆ. ಅಹಂಕಾರದಿಂದ ತುಂಬಿದ ಗಾಳಿಪಟವು ಹೆಚ್ಚು ಎತ್ತರಕ್ಕೆ ಹಾರುವುದಿಲ್ಲ, ಬದಲಿಗೆ ಬೇಗನೆ ತುಂಡಾಗುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ದರೂ ಮನಸ್ಸು ಅಶಾಂತವಾಗಿದ್ದರೆ ಹಣವು ಗದ್ದಲದಂತೆ ಅನಿಸುತ್ತದೆ, ಸುಖವನ್ನು ನೀಡುವುದಿಲ್ಲ. ಶ್ರೀಕೃಷ್ಣ ಹೇಳುತ್ತಾನೆ,
ಜೀವನವು ಸುಲಭವೆನಿಸುವುದು ನಾವು ಇತರರನ್ನು ಸಂತೋಷಪಡಿಸುವ ಮೊದಲು ನಮ್ಮನ್ನು ನಾವು ಸಂತೋಷವಾಗಿಡಲು ಕಲಿತಾಗ. ಆದರೆ ದುಃಖದ ವಿಷಯವೇನೆಂದರೆ ಜನರು ತಮ್ಮನ್ನು ತಾವು ಕೊನೆಯ ಸ್ಥಾನದಲ್ಲಿಟ್ಟುಕೊಳ್ಳುತ್ತಾರೆ. ನಮ್ಮ ಪ್ರಪಂಚವು ಬೇರೆಯಾಗಿಲ್ಲ, ನಾವೇ ಆ ಪ್ರಪಂಚದಿಂದ ಬೇರೆಯಾಗಿದ್ದೇವೆ. ನಿಮ್ಮ ಮಾತುಗಳನ್ನು ಚಿಕ್ಕದಾಗಿಡಿ, ಆದರೆ ನಿಮ್ಮ ಹೃದಯವನ್ನು ದೊಡ್ಡದಾಗಿಡಿ. ಏಕೆಂದರೆ ಶಬ್ದಗಳ ಖಡ್ಗವು ಕೆಲವೊಮ್ಮೆ ಎಂದಿಗೂ ವಾಸಿಯಾಗದ ಗಾಯಗಳನ್ನು ನೀಡುತ್ತದೆ. ಯಶಸ್ಸು ಬೇರೆಯವರ ಸಹಾಯದಿಂದ ನಡೆಯುವವರ ಕಾಲನ್ನು ಚುಂಬಿಸುವುದಿಲ್ಲ, ಬದಲಿಗೆ ತಮ್ಮ ಸ್ವಂತ ಕಾಲಿನ ಮೇಲೆ ನಡೆಯುವವರ ಕಾಲನ್ನು ಚುಂಬಿಸುತ್ತದೆ. ಕೆಲವೊಮ್ಮೆ ಯಾರ ಕೈ ಹಿಡಿದು ನಾವು ನಡೆಯಲು ಕಲಿತಿರುತ್ತೇವೆಯೋ ಅವರೇ ನಮ್ಮನ್ನು ಕೆಳಗೆ ಬೀಳಿಸಿ ಬಿಡುತ್ತಾರೆ. ನೀರಿನ ಬೆಲೆ ಆಗ ಅರ್ಥವಾಗುತ್ತದೆ, ಯಾವಾಗ ಬಾಯಾರಿಕೆಯು ನಮ್ಮನ್ನು ಕಾಡಲು ಪ್ರಾರಂಭಿಸುತ್ತದೆಯೋ, ಮತ್ತು ಮನುಷ್ಯನ ಬೆಲೆ ಯಾವಾಗ ನಾವು ಅವರನ್ನು ಕಳೆದುಕೊಳ್ಳುತ್ತೇವೆ. ಯಾರ ಬಳಿ ಮಾತನಾಡುತ್ತಿದ್ದೀರೋ ಮಾತನಾಡುವ ಮೊದಲು ಯೋಚಿಸಿ, ಏಕೆಂದರೆ ಶಬ್ದಗಳು ಹಿಂದಿರುಗಿ ಬರುವುದಿಲ್ಲ ಮತ್ತು ಹೃದಯವು ಪ್ರತಿ ಬಾರಿಯೂ ಕ್ಷಮಿಸುವುದಿಲ್ಲ. ಯಾವ ಸಂಬಂಧಗಳು ತಿಳುವಳಿಕೆಯಿಂದಲ್ಲ ಸ್ವಾರ್ಥದಿಂದ ಕೂಡಿರುತ್ತವೆಯೋ ಅವು ಸಮಯದೊಂದಿಗೆ ಬದಲಾಗುವುದಿಲ್ಲ, ಬದಲಿಗೆ ಸೌಲಭ್ಯದೊಂದಿಗೆ ಬದಲಾಗುತ್ತವೆ. ಎಂದಿಗೂ ಯಾರೊಂದಿಗೂ ಕೇವಲ ನೀವು ಒಂಟಿಯಾಗಿದ್ದೀರಿ ಎಂದು ಸೇರಬೇಡಿ, ಏಕೆಂದರೆ ತಪ್ಪು ವ್ಯಕ್ತಿಯು ಒಂಟಿತನಕ್ಕಿಂತಲೂ ದೊಡ್ಡ ಖಾಲಿತನವನ್ನು ನೀಡಬಹುದು. ಹೃದಯವು ಭಾರವಾದಾಗ ಶಬ್ದಗಳು ಹೊರೆಯೆನಿಸುತ್ತವೆ ಮತ್ತು ಯಾರಾದರೂ ಬದಲಾದಾಗ ಅವರ ಮೌನವೇ ಅತ್ಯಂತ ದೊಡ್ಡ ಶಬ್ದವಾಗುತ್ತದೆ. ಮಾತು ಕೊಟ್ಟಿದ್ದರೆ ಅದನ್ನು ಪೂರೈಸಬೇಕಿತ್ತು. ಕನಿಷ್ಠ ಪಕ್ಷ ಯಾರೊದ್ದೋ ನಿರೀಕ್ಷೆಗಳನ್ನು ಗೇಲಿ ಮಾಡಬಾರದಿತ್ತು. ಜಗತ್ತು ನಿಮ್ಮ ಒಳ್ಳೆಯದನ್ನು ನೋಡಲು ಸಹಿಸುವುದಿಲ್ಲ, ಏಕೆಂದರೆ ಜಗತ್ತಿಗೆ ಎರಡು ವಿಷಯಗಳ ಬಗ್ಗೆ ಅಸೂಯೆ: ನಿಜವಾದ ಪ್ರೀತಿ ಮತ್ತು ಶುದ್ಧವಾದ ಉದ್ದೇಶಗಳು. ಹಲವು ಬಾರಿ ನಮಗೆ ಈಜಲು ಬಂದರೂ ನಾವು ಮುಳುಗುತ್ತೇವೆ, ಏಕೆಂದರೆ ನಮ್ಮನ್ನು ಮುಳುಗಿಸುವವರು ನಮ್ಮವರೇ ಆಗಿರುತ್ತಾರೆ. ಪ್ರತಿಯೊಂದು ಪ್ರಯಾಣಕ್ಕೂ ಜೊತೆಗಾರನು ಬೇಕಾಗಿಲ್ಲ. ಕೆಲವು ದಾರಿಗಳಲ್ಲಿ ನಾವು ಒಂಟಿಯಾಗಿ ನಡೆದಾಗ ಮಾತ್ರ ನಮ್ಮನ್ನು ನಾವು ಭೇಟಿಯಾಗಲು ಸಾಧ್ಯ. ಒಂಟಿಯಾಗಿರುವುದು ಕೂಡ ಒಂದು ಕಲೆ. ಅದನ್ನು ಕಲಿತವನಿಗೆ ಬೇರೆ ಯಾರ ಜೊತೆಯೂ ಬೇಕಾಗಿರುವುದಿಲ್ಲ. ತಪ್ಪು ಎಲ್ಲರೂ ಮಾಡುತ್ತಾರೆ, ಆದರೆ ಅದನ್ನು ಯಾರು ಸರಿಪಡಿಸಿಕೊಳ್ಳುತ್ತಾರೋ ಅವನೇ ನಿಜವಾದ ಮನುಷ್ಯ. ಜನರು ತಮ್ಮ ಕೆಲಸ ಮುಗಿದ ಮೇಲೆ ತಮ್ಮ ನೋಡುವ ದೃಷ್ಟಿಯನ್ನು ಬದಲಿಸಿಕೊಳ್ಳುತ್ತಾರೆ. ಆಗ ನಮಗೆ ಅರ್ಥವಾಗುತ್ತದೆ, ಒಮ್ಮೆ ನಾವು ಅವರಿಗೆ ಅಗತ್ಯವಾಗಿದ್ದೇವೆ ಮತ್ತು ಈಗ ಕೇವಲ ಹಳೆಯ ನೆನಪು ಅಷ್ಟೇ. ಶ್ರೀಕೃಷ್ಣ ಹೇಳುತ್ತಾನೆ, ಯಾರದ್ದೋ ಒಳ್ಳೆಯದನ್ನು ಮಾಡಿದರೆ ಅವನು ನಿಮ್ಮನ್ನು ಮೂರ್ಖನೆಂದು ತಿಳಿಯುತ್ತಾನೆ, ಮತ್ತು ಯಾರು ನಿಮ್ಮ ನೋವಿನ ಆಳವನ್ನು ತಿಳಿಯಲು ಪ್ರಯತ್ನಿಸುವುದಿಲ್ಲ. ನಮ್ಮ ಮಾತುಗಳು ಸಭ್ಯವಾಗಿಲ್ಲದಿದ್ದರೆ ನಮ್ಮ ವ್ಯಕ್ತಿತ್ವವಲ್ಲ, ನಮ್ಮ ಸಂಸ್ಕಾರವೇ ಬಯಲಾಗುತ್ತದೆ. ಯಾರು ಅರ್ಧ ದಾರಿಯನ್ನು ಕ್ರಮಿಸಿದ್ದಾನೋ ಅವನಿಗೆ ಹಿಂದಿರುಗುವ ಹಠವಿರಬಾರದು, ಬದಲಿಗೆ ದಾರಿಯನ್ನು ಪೂರ್ಣಗೊಳಿಸುವ ಹಠವಿರಬೇಕು. ನಿಮ್ಮ ಸತ್ಯಕ್ಕೆ ಎಂದಿಗೂ ಸಾಕ್ಷಿ ಕೊಡಬೇಡಿ. ಸಮಯವೇ ಒಂದು ದಿನ ತಾನಾಗಿ ಸಾಕ್ಷಿ ಹೇಳುತ್ತದೆ. ಕೇವಲ ನೀವು ಸತ್ಯವಾಗಿರಿ. ಯಾವಾಗಲೂ ಅದೇ ಮಾತುಗಳು ನಮ್ಮ ಹೃದಯಕ್ಕೆ ತಾಗುತ್ತವೆ. ಅದನ್ನು ಹೇಳುವವನಿಗೆ ಇದು ನೋವುಂಟು ಮಾಡುತ್ತದೆ ಎಂದು ತಿಳಿದಿರುತ್ತದೆ. ಕ್ಷಮೆ ಕೇಳುವುದು ದೌರ್ಬಲ್ಯವಲ್ಲ, ಬದಲಿಗೆ ಮುರಿದ ಸಂಬಂಧಗಳನ್ನು ಜೋಡಿಸಬಲ್ಲ ಶಕ್ತಿ. ಆದರೆ ಮತ್ತೊಂದು ಬದಿಯಲ್ಲಿಯೂ
ಜೋಡಿಸುವ ಮನಸ್ಸು ಇರಬೇಕು. ರಾತ್ರಿ ಕಳೆಯಿತು, ಮಾತು ಮುಗಿಯಿತು, ಇದು ಕೇವಲ ಹೇಳುವ ಮಾತು. ಯಾರು ಎಂದಿಗೂ ಏಕಾಂತದಲ್ಲಿ ಕುಳಿತು ಹೃದಯದ ಗಾಯಗಳಿಂದ ನರಳಿಲ್ಲವೋ ಅವರಿಗೆ ಇದರ ನೋವು ತಿಳಿಯುವುದಿಲ್ಲ. ಎಲ್ಲವೂ ನಿನ್ನ ಕೈಯಲ್ಲಿದೆ ಎಂದು ಎಂದಿಗೂ ತಿಳಿಯಬೇಡಿ, ಏಕೆಂದರೆ ಕೆಲವು ವಿಷಯಗಳನ್ನು ದೇವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿ ತಡೆ ಹಿಡಿದಿರುತ್ತಾನೆ. ಯಾರಿಗೆ ದೇವರ ಮೇಲೆ ನಂಬಿಕೆ ಇದೆಯೋ ಅವರಿಗೆ ಜಗತ್ತಿನ ಯಾವುದೇ ಅಡೆತಡೆಗಳು ತೊಂದರೆ ಕೊಡುವುದಿಲ್ಲ. ಸ್ವಾಭಿಮಾನವನ್ನು ಬದಿಗಿಟ್ಟರೆ ಸಂಬಂಧಗಳು ಉಳಿಯುವುದಿಲ್ಲ. ಅವುಗಳನ್ನು ಕೇವಲ ಎಳೆಯಬಹುದು ಮತ್ತು ಒಂದು ದಿನ ಅವು ಮುರಿದು ಹೋಗುತ್ತವೆ. ಸೇಡು ತೀರಿಸಿಕೊಳ್ಳುವುದು ನಮ್ಮ ಸ್ವಭಾವವಲ್ಲ, ಆದರೆ ನಾವು ಕ್ಷಮಿಸಿದರೂ ಜೀವನ ಪರ್ಯಂತ ಆ ನೋವನ್ನು ಮರೆಯುವುದಿಲ್ಲ. ಕೆರೆ ಒಂದೇ ಆಗಿರುತ್ತದೆ, ಆದರೆ ಅದರಲ್ಲಿ ಕೆಲವರು ಮುತ್ತುಗಳನ್ನು ಹುಡುಕುತ್ತಾರೆ ಮತ್ತು ಕೆಲವರು ಮೀನುಗಳನ್ನು ಹಿಡಿಯುತ್ತಾರೆ. ನಮ್ಮ ಆಲೋಚನೆಯು ನಾವು ಯಾರೆಂಬುದನ್ನು ನಿರ್ಧರಿಸುತ್ತದೆ. ಎಲ್ಲಿ ಜನರು ನಿಮ್ಮನ್ನು ನಿಮ್ಮ ತಾಯಿಯ ಹೆಸರಿನಿಂದ ಗುರುತಿಸುತ್ತಾರೋ ಅಲ್ಲಿ ತಲೆ ಬಾಗುವುದು ಗೌರವವಲ್ಲ, ಅದು ಗರ್ವ. ಶ್ರೀಕೃಷ್ಣ ಹೇಳುತ್ತಾನೆ, ನಂಬಿಕೆ ಇಡಿ, ಆದರೆ ಅದು ಮುರಿಯದಷ್ಟು ಮಾತ್ರ. ಏಕೆಂದರೆ ಇತ್ತೀಚೆಗೆ ನಂಬಿಕೆಯ ಹೆಸರಿನಲ್ಲಿ ಜನರು ನಮ್ಮ ಇಡೀ ಆತ್ಮವನ್ನೇ ಹೀರಿ ಹೊರಟು ಹೋಗುತ್ತಾರೆ. ಪ್ರತಿಯೊಂದು ಮಾತಿಗೂ ನಗುವುದು ಕಡ್ಡಾಯವಲ್ಲ, ಆದರೆ ಜೀವನದಲ್ಲಿ ನಗುವುದನ್ನು ಕಲಿಯುವುದು ಅವಶ್ಯಕ. ಇಲ್ಲದಿದ್ದರೆ ದುಃಖವು ನಿಮ್ಮ ಮುಖದಿಂದ ಪ್ರಾರಂಭವಾಗಿ ಆತ್ಮದವರೆಗೆ ತಲುಪುತ್ತದೆ. ಇದು ಕೇವಲ ಆಲೋಚನೆಯ ವ್ಯತ್ಯಾಸವಷ್ಟೇ. ಇಲ್ಲದಿದ್ದರೆ ಅದೇ ದೀಪವು ಯಾರಿಗೋ ಬೆಳಕಾಗುತ್ತದೆ ಮತ್ತು ಯಾರಿಗೋ ಸುಡುವ ಕಾರಣವಾಗುತ್ತದೆ. ಸಂಬಂಧಗಳನ್ನು ನಿಭಾಯಿಸಿ. ನಾನು ಕಲಿತಿದ್ದೇನೆ, ಜೀವನದಲ್ಲಿ ತಂದೆ ತಾಯಿಯನ್ನು ಹೊರತುಪಡಿಸಿ ಬೇರೆ ಯಾರೂ ನಮ್ಮವರಲ್ಲ. ಉಳಿದವರೆಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಬಳಿ ಬರುತ್ತಾರೆ ಮತ್ತು ತಮ್ಮ ನಿರೀಕ್ಷೆಗಳನ್ನು ಮುರಿದು ಹೊರಟು ಹೋಗುತ್ತಾರೆ. ಕೆಲವೊಮ್ಮೆ ಮುಗ್ಧತೆಯಲ್ಲ, ನಮ್ಮ ನಿರೀಕ್ಷೆಗಳು ಮುರಿಯುತ್ತವೆ. ನಾವು ಯಾರಿಂದ ಪಾಠ ಕಲಿತವೋ ಅವರೇ ನಮಗೆ ಅತ್ಯಂತ ಆಳವಾದ ನೋವನ್ನು ಕೊಟ್ಟರು. ಇದೇ ಇಂದಿನ ಜಗದ ನಿಯಮ. ಮೋಸ ಕೊಟ್ಟರೆ ಅದನ್ನೇ ಪಡೆಯುವಿರಿ, ಗೌರವ ಕೊಟ್ಟರೆ ಬಹುಶಃ ನಿಮಗೆ ಅವಮಾನ ಸಿಗಬಹುದು. ಏಕೆಂದರೆ ಈ ಜಗತ್ತಿನ ಲೆಕ್ಕಾಚಾರವು ಕೇವಲ ಸ್ವಾರ್ಥದಿಂದ ನಡೆಯುತ್ತದೆ. ನಿಮ್ಮ ಬೆನ್ನ ಹಿಂದೆ ಯಾರು ಏನು ಹೇಳಿದರು ಎಂಬುದಕ್ಕೆ ಯಾವುದೇ ಬೆಲೆಯಿಲ್ಲ. ತಪಸ್ಸು ಮಾಡುವುದು ಸುಲಭ, ಆದರೆ ಆತ್ಮ ಗೌರವವನ್ನು ಉಳಿಸಿಕೊಂಡು ಬದುಕುವುದು ಕಷ್ಟ, ಮತ್ತು ಇದೇ ಕಷ್ಟಕರವಾದ ಕೆಲಸವೇ ಇಂದಿನ ಅತಿ ದೊಡ್ಡ ತಪಸ್ಸಾಗಿದೆ. ಯಾರೋ ತಮ್ಮನ್ನು ತಾವೇ ಇಷ್ಟಪಡುತ್ತಾರೋ ಅವರು ಕಡಿಮೆ ಮಾತನಾಡುತ್ತಾರೆ, ತಮ್ಮ ಆಳವಾದ ಗಾಯಗಳನ್ನು ಮರೆಮಾಚಿ ನಡೆಯುತ್ತಾರೆ ಮತ್ತು ಬುದ್ಧಿವಂತಿಕೆಯಿಂದ ಒಂಟಿಯಾಗಿರುತ್ತಾರೆ. ಎಂದಿಗೂ ವಯಸ್ಸಿಗೆ ಸೋಲಬೇಡಿ. ದೇಹಕ್ಕೆ ನಡೆಯಲು ಆಗದಿದ್ದರೆ ಮನಸ್ಸು ಹಾರುವ ಹಕ್ಕಿಯಾಗಿರಬೇಕು. ಇದೇ ನಿಜವಾದ ಜೀವನ. ಕ್ಷಮಿಸುವುದನ್ನು ಕಲಿಯಿರಿ, ಆದರೆ ಮರೆಯಬೇಡಿ, ಏಕೆಂದರೆ ಹಲವು ಬಾರಿ ಕ್ಷಮಿಸುವುದು ನಿಮ್ಮ ಒಳ್ಳೆಯತನ, ಆದರೆ ಕಲಿತ ಪಾಠವನ್ನು ಮರೆಯುವುದು ನಿಮ್ಮ ಅತಿ ದೊಡ್ಡ ತಪ್ಪು. ಸರಿಯಾದ ಸಮಯದಲ್ಲಿ ಕುಡಿದ ಕಹಿಗುಟುಕು ಇಡೀ ಜೀವನವನ್ನು ಸಿಹಿಗೊಳಿಸಬಹುದು. ಒಂದು ವೇಳೆ ನೀವು ಅದನ್ನು ನುಂಗುವ ಧೈರ್ಯವನ್ನು ಹೊಂದಿದ್ದರೆ. ಯಾರು ತನ್ನ ಮನಸ್ಸಿನ ಮಾತನ್ನು ತಾನೇ ಹೇಳುತ್ತಾನೋ ಅವನು ಯಾವಾಗಲೂ ಸ್ಥಿರವಾಗಿರುತ್ತಾನೆ. ಇತರರ ಮಾತನ್ನು ಕೇಳುವವನು ಎಂದೋ ಲೂಟಿಯಾಗಿರುತ್ತಾನೆ, ಆದರೆ ಯಾರಿಗೂ ತಿಳಿಯುವುದಿಲ್ಲ. ಈಗ ಸಂಬಂಧಗಳಲ್ಲಿ ಭಾವನೆಗಳಿಲ್ಲ, ಕೇವಲ ಅಗತ್ಯಗಳು ಉಳಿದಿವೆ. ಯಾವ ದಿನ ನಿಮ್ಮ ಅಗತ್ಯ ಮುಗಿಯುತ್ತದೆಯೋ ಅದೇ ದಿನ ನಿಮ್ಮ ಸಂಬಂಧವು ಮುಗಿಯುತ್ತದೆ. ಸತ್ಯವು ಕಹಿಯಾಗಿರುವುದಿಲ್ಲ, ನಮ್ಮ ಆಲೋಚನೆ ಮತ್ತು
ಅಹಂಕಾರವೇ ಅದನ್ನು ವಿಷವಾಗಿಸುತ್ತದೆ. ಮಿತ್ರರೇ, ನೋಡಿದ್ರಲ್ಲ, ಇದಾಗಿತ್ತು ಶ್ರೀಮದ್ ಭಗವದ್ಗೀತೆಯ ಭಗವಾನ್ ಶ್ರೀಕೃಷ್ಣರು ಹೇಳಿರುವ ಸಾವಿರಾರು ಜೀವನ ತತ್ವಗಳಲ್ಲಿ ಕೆಲವನ್ನ ನಿಮ್ಮ ಮುಂದೆ ಪ್ರಚುರಪಡಿಸಿದ್ದೇವೆ. ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ನಮ್ಮ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಆಪ್ತರೊಂದಿಗೆ ತಪ್ಪದೆ ಹಂಚಿಕೊಳ್ಳಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀಕೃಷ್ಣ.